ಹೇಳ್ರಪ್ಪ. ಹಲೋ ಗೈಸ್, ಕಾಲೇಜ್ಗೆ ಹೋಗೋಣ ಅಂತ ಎಲ್ಲರೂ ಸೇರ್ಕೊಂಡು ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ ಹಿರಿಯರಿಗೆ ಬಂದೇ ಬಿಟ್ವಿ. ಅಲ್ಲಿ ನೋಡಿದ್ರೆ ಗ್ರೂಪಿಗೆ ಇವತ್ತು ಟುಡೇ ಹ್ಯಾಸ್ ನೋ ಕ್ಲಾಸ್ ಅಂತ ಹಾಕ್ಬಿಟ್ರು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಅಷ್ಟರಲ್ಲಿ ನಮ್ಮ ಹುಡುಗರು ಸೊ ಹಂಗೂ ಹಿಂಗೂ ಬಂದ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಈಜಾಡಕ್ಕೆ ಹೋಗೋಣ ಬನ್ನಿ ಅಂತಂದರು. ಆವಾಗ ನಾವು ಪ್ಲಾನ್ ಮಾಡಿದ್ದು 70 ಕಣ್ಣಿನ ಸೇತುವೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ರೋಡಿಂದ ಜಸ್ಟ್ 2 to 3 ಕಿಲೋಮೀಟರ್ಸ್. ಈ 70 ಕಣ್ಣಿನ ಸೇತುವೆ ಅಂತ ಏನು ಕರೀತಾರೆ ಅಂತಂದರೆ, ಅಲ್ಲಿ ಕಾಣಿಸ್ತಿದ್ದಾವಲ್ಲ ಕರ್ವ್ ಶೀಪ್ಸ್, ಆ ಕರ್ವ್ಸು 70 ನಂಬರ್ಸ್ ಇದ್ವು. ಹಾಗಾಗಿ ಅದರಲ್ಲಿ ನಮ್ಮ ಜನ ಕಣ್ಣಿನ ನಾ ತೆಗೆದಾಕಿದ್ರು, ಸೇತುವೆನಲ್ಲಿ ಸೇತುವೆ ತೆಗೆದಾಕಿದ್ರು. ಉಳಿದು ಆ ಲೈನ್ ಕಾಣ್ತಿದೆಯಲ್ಲ, ಅಲ್ಲಿಂದ ಮೇಲ್ಗಡೆ ರೈಟ್ ಫಾರ್ವರ್ಡಲ್ಲಿ ನೀರುತ್ತೆ. ನಾನು ವೀಡಿಯೋ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ಹುಡುಗರು ಅಲ್ಲಿ ಹೇಗೆ ಬಂದು ಗಾಡಿ ಪಾರ್ಕ್, ಇಲ್ಲಿ ಯಾರು ಇಲ್ಲ ಅಂತ ಬಂದರೆ ಇವ್ರು ನೋಡಿದ್ರೆ ಮೀನಿಗೆ ಗಾಳ ತಿಂತಿದ್ರು, ಮೀನೇನು ಸಿಗಲ್ಲ. ಸುಮಾರು ಅಂದ್ರೆ ಒಂದು 150 ಅಡಿ ಮೇಲಿದ್ದೀವಿ, ಇದ್ರೆ ಮಾತ್ರ ಸೊ ನಾವು ಹಾಗೋ ಹೀಗೋ ಮಾಡಿ ನಮ್ಮ ಡೆಸ್ಟಿನೇಷನ್ನಿಗೆ ತಲುಪಬೇಕು. ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಅಂತ ಬನ್ನಿ ಒಂದ್ಸಲ ಕಣ್ಣಾಡಿಸ್ಕೊಂಬರೋಣ. ವಸಂತ ನೀವು ನೋಡಿ, ಹುಡುಗಿರಿಗೆ ಒಂದು ಸಾಂಗ್ ನೆನಪಾಗಿರುತ್ತೆ. ತರಲೆ ಡೈ ಹೊಡೆಯೋಕ್ಕೆ ಸಿದ್ಧನಾಗಿದ್ದಾನೆ. ಹೋದ ವಸಂತ್, ಹಾಯ್. ಅವ್ನು ನೋಡ್ರಿ ಎಲ್ಲ ಇದ್ದಾನೆ. ಲೊಕೇಶನ್ ಚೆನ್ನಾಗಿದೆ, ಇದು ಲವರ್ಸ್ಗೋಸ್ಕರ ಲೊಕೇಶನ್ ಮಾಡಿರೋದು ಇದು. ಆದ್ರೆ ನಾವು ಸಿಂಗರ್ಸ್ ಬಂದಿದ್ದೀವಿ. ನಾವು ಏನಕ್ಕೆ ಕೂಗಾಡಿದ್ದು ಅಂತ ಹೇಳ್ತೀನಿ ನೋಡಿ. ಬಿಟ್ಬಿಟ್ಟದ ಪಾಪ, ಸುಸ್ತಾಗಿದೆ ಗಾಡಿ. ಎಲ್ಲ ಮುಕ್ಕಮ್ಮಂಗೆ ಎದುರಿದೆ, ಈಜ್ ಬರಲ್ಲ, ಈ ಕಡೆ ಕೇಗಿರೋದು. ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಕಳು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ, ಒಬ್ರಕ್ ನೋವು ಇಕ್ಬೇಡ್ರಿ. ನೋಡು, ಡ್ಯಾನ್ಸ್ ಬೇಕಾ? ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ಕೂತ್ ಬಿಡ್ಬೇಕಾ? A few moments later. ನುಗ್ಬಿಟ್ಟೆ, ಅಲ್ಲೋಗಿ ನೋಡ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಂಡಿ ಮಕ್ಕಳು.